ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ, ಬೇಸಾಯ ತಜ್ಞ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ. ಸೊ ಇವತ್ತಿನ ನಮ್ಮದು ಒಂದು ಏನಂತಂದ್ರೆ ಮುಂಗಾರು ಬಿತ್ತನೆಯಲ್ಲಿ ಅನುಸರಿಸಬೇಕಾದಂತಹ ಬೇಸಾಯ ಕ್ರಮಗಳು. ಸೊ ಅತಿ ಮುಖ್ಯ, ಯಾಕಂದರೆ ನಮಗೀಗ ಮುಂಗಾರು ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾವು ಯಾವ ಥರದ ಬೇಸಾಯಗಳನ್ನು ಅಂದರೆ ನಾವು ಭೂಮಿಯ ತಯಾರಿಕೆಯಿಂದ ಹಿಡಿದು ನಾವು ಲಾಸ್ಟ್ ಬಿತ್ತನೆ ಮಾಡಬೇಕು, ಯಾವ್ಯಾವ ಕ್ರಮಗಳನ್ನು ನಾವು ಅನುಸರಿಸಬೇಕು, ನಾವು ಅದನ್ನು ಅನುಸರಿಸಿದ್ರಿಂದ ಮುಂದೆ ಬರುವಂತಹ ಕಾಯಿಲೆ ಇರ್ಬೋದು ಅಥವಾ ನಮ್ಮ ಕಳೆಗಳಿರ್ಬೋದು ಅವನ್ನ ಯಾವ ಥರ ನಿರ್ವಹಣೆ ಮಾಡೋದು ಅತಿ ಮುಖ್ಯ. ಸೊ ನಾವು ಹೇಳ್ತೇವೆ ಭೂಮಿಯನ್ನು ಚೆನ್ನಾಗಿ ತಯಾರು ಮಾಡೋಕೆ. ಈಗ ಮಳೆ ಬಂದಿದೆ ಅಂತಂದರೆ ಇನ್ನೂ ಯಾರು ಭೂಮಿಯನ್ನು ತಯಾರು ಮಾಡಲಿಲ್ಲ ಅಂದರೆ ನಾವೇನಂತ ಹೇಳ್ತೇವೆ 5 ಬಾಟಮ್ ಫ್ಲೋಮ್ ಅಥವಾ ಸಿಂಗಲ್ ಬಾಟಮ್ ಫ್ಲೋಮಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ನಂತರ ಹರಗಿ ನಂತರ ನಾವೇನಂತಂದ್ರೆ ರೋಟೋವೇಟರ್ ಅಂದ್ರೂ ಸಹ ಏನಂತ ಒಂದ್ಸಲ ರೋಟೋರಿಂದ ಹೊಡೆದು ನಂತರ ನಾವು ಬಿತ್ತನೆ ಮಾಡಬೇಕು. ಸೊ ಅದು ಭಾಳ ಅತಿ ಮುಖ್ಯ ಭೂಮಿಯ ತಯಾರಿಕೆಗೆ. ಸೊ ನಂತರ ನಾವು ಏನಂತಂದ್ರೆ ನಾವು ಹೇಳ್ತೇವೆ ಪ್ರತಿಯೊಂದು ಈಗ ನಾವು ಭೂಮಿಯನ್ನು ಒಂದೇನಂತರ ಫಲವತ್ತತೆ ಮಾಡಬೇಕಾದ್ರೆ ಸಾವಯವ ಗೊಬ್ಬರ ಬಳಸಂತ ಆ್ಯಕ್ಚುಲಿ ಅಟ್ಲೀಸ್ಟ್ 2 ವರ್ಷಕ್ಕೊಮ್ಮೆ ಆದರೂ ನಾವು ಸಾವಯವ ಗೊಬ್ಬರವನ್ನು ಹಾಕಬೇಕು. ಸೊ ನಾವು ಯಾವುದೇ ಬೆಳೆ ಇರಲಿ, ಈಗ ನಮಗೆ ಮೆಕ್ಕೆಜೋಳ ಇರ್ಬೋದು, ಭತ್ತ ಇರ್ಬೋದು ಅಥವಾ ತೊಗರಿ ಇರ್ಬೋದು, ಬೇರೆ ಬೇರೆ ಬೆಳೆ ಇರಲಿ, ಸೊ ಆ ಪ್ರತಿಯೊಂದು ಬೆಳೆಗೆ ಏನಂತ ನಾವು ಸಾವಯವ ಗೊಬ್ಬರವನ್ನು ಹಾಕ್ಬೇಕಂತ ಹೇಳ್ತೀವಿ. ಸೊ ಬಿತ್ತುವುದಕ್ಕಿಂತ 15 ಮುಂಚೆ, ನಾವು ಬಿತ್ತುವ ಒಂದು 15 ಮುಂಚೆ ನಾವು ಎಸ್ಪೆಷಲಿ ಈಗ ಮೆಕ್ಕೆಜೋಳ ಇದ್ದರೆ ಒಂದು ಎಕರೆಗೆ ಸೊ ಒಂದು 4 ಟನ್ನಷ್ಟು ಮೆಕ್ಕೆಜೋಳ, ಅಥವಾ ನಾವು ತೊಗರಿ ಹಾಕ್ತೇವೆ ಅಂದರೆ ಒಂದು 2 ಇದೆ. ಮತ್ತು ಭತ್ತ ಹಾಕಿದರೆ ಸ್ವಲ್ಪ 3 ಟನ್ನಷ್ಟು ನಾವು ಸಾವಯವ ಗೊಬ್ಬರವನ್ನು, ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಎರೆಹುಳ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಬೇಕು. ಸೊ ಇದರಿಂದ ನಿಮಗೆ ಲಾಭಗಳು ಬಹಳ ಇದಾವೆ ಆ್ಯಕ್ಚುಲಿ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ. ಈ ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಭೌತಿಕ ಇರ್ಬೋದು, ರಾಸಾಯನಿಕ ಇರ್ಬೋದು, ಜೈವಿಕ ಕ್ರಿಯೆ ಚೆನ್ನಾಗ್ತದೆ. ಸೊ ಇದರಿಂದ ನಮಗೆ ಏನಾಗ್ತಂದ್ರೆ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ನಾವು ಹಾಕಿದ ಪ್ರತಿಯೊಂದು ಗೊಬ್ಬರವೂ ಸಹ ಏನಂದ್ರೆ ಬೆಳೆಗೆ ಚೆನ್ನಾಗಿ ಸಿಗ್ತದೆ. ಸೊ ಬೆಳೆಯೂ ಸಹ ಏನಂತಂದ್ರೆ ಕೀಟ ಮತ್ತು ರೋಗದ ಬಾಧೆಯನ್ನು ತಡೆಗಣೋ ಶಕ್ತಿಯು ಸಹ ಬೆಳೆಗೆ ಬರ್ತದೆ. ಸೊ ಈ ಥರ ನಾವೇನಂತಂದ್ರೆ ಸಾವಯವ ಗೊಬ್ಬರವನ್ನು ಬಳಸಬೇಕು. ನಂತರ ನಾವೇನಂತಂದ್ರೆ ಬೀಜವನ್ನು ನಾವು ಆಯ್ಕೆ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಚೆನ್ನಾಗಿರೋ ಬೀಜವನ್ನು ಮೊಳಕೆ ಚೆನ್ನಾಗಿ ಬರುವಂಥ ಸುಮಾರು ಏನಂತಂದ್ರೆ 90 ಮೇಲೆ ಮೊಳಕೆ ಬರುವಂಥ ಬೀಜಗಳನ್ನು ಆಯ್ಕೆ ಮಾಡಬೇಕು. ಅದಕ್ಕೆ ಯಾವುದೇ ಥರದ ಒಂದು ರೋಗ ಇರಬಾರ್ದು, ರೋಗ ರಹಿತ ಬೀಜವನ್ನು ಸೆಲೆಕ್ಟ್ ಮಾಡಬೇಕು. ಜೊತೆಗೆ ಕೀಟನೂ ಸಹ ಇರಬಾರ್ದು, ಅದು ಕೀಟದ ಒಂದು ಸಮಸ್ಯೆ ಇರ್ಬೋದು. ಅಂತಹ ಏನಂತಂದ್ರೆ ನಾವು ಬಿತ್ತನೆ ಬೀಜನಕ್ಕೆ ಆಯ್ಕೆ ಮಾಡ್ಕೋಬೇಕು. ನಂತರ ನಾವು ಬೀಜೋಪಚಾರ ಮಾಡಬೇಕು. ಸೊ ಈಗ ನಾವು ಮೆಕ್ಕೆಜೋಳ ಇತ್ತಂದ್ರೆ ಅಥವಾ ಭತ್ತ ಇತ್ತಂದ್ರೆ ಅಥವಾ ರಾಗಿ ಇತ್ತಂದ್ರೆ ತೊಗರಿ ಇತ್ತಂದ್ರೆ, ಈಗ ತೊಗರಿ ಬಿತ್ತವೆ ಅಂತಂದ್ರೆ ನಾವು ಹೇಳಿದ್ವಿ ನಿಮ್ಗೆ ರೈಸೋಬಿಯಂ ಅಂತ ಬರ್ತದೆ. 1 kg ಬೀಜಕ್ಕೆ 4 ಗ್ರಾಮನ್ನ ಬೀಜೋಪಚಾರ ಮಾಡಬೇಕು. ಜೊತೆಗೆ ರಂಜಕ ರಕ್ಷಣೆ ಜೀವಿ 4 ಗ್ರಾಮ್ ಮತ್ತೆ ಟ್ರೈಕೋಡ್ರಮ. ಸೊ ಇದರಿಂದ ಲಾಭ ಏನಂತಂದ್ರೆ ರಂಜಕ ರಕ್ಷಣೆ ಜೀವಿನ ಬೀಜೋಪಚಾರ ಮಾಡೋದ್ರಿಂದ ನಾವು 20 kg ಅಷ್ಟು DAP ಗೊಬ್ಬರ ಉಪಯೋಗ ಮಾಡೋದು ಕಡಿಮೆ ಮಾಡಬಹುದು. ಮತ್ತೆ ಅದೇ ತರ ಏನಂತ ರೈಸೋಬಿಯಂ ಅನ್ನು ಮಾಡೋದ್ರಿಂದ ಒಂದು 20 kg ಅಷ್ಟು ಯೂರಿಯಾ ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು. ಈ ಟ್ರೈಕೋಡ್ರಮ ಹಾಕೋದ್ರಿಂದ ಈಗ ಎಸ್ಪೆಷಲಿ ನಾವು ಸ್ವರ್ಗ ರೋಗ ಅಂತ ಬರ್ತಿದೆ ಏನಂತ ನಾವು ಈ ರಾಗಿಗೂ ಸಹ ಬರ್ತಿದೆ ಅಥವಾ ಈ ತೊಗರಿ ಹೇಳ್ತಾ ಇದ್ದೀನಿ, ತೊಗರಿಗೂ ಸಹ ಏನಂತಂದ್ರೆ ಈ ಒಂದು ಸೊರಗು ರೋಗ ಬರ್ತಿದೆ. ಸೊ ಇದನ್ನ ಉಪಯೋಗ ಮಾಡೋದ್ರಿಂದ ನಮಗೆ ಟ್ರೈಕೋಡ್ರಮ ಉಪಯೋಗ ಮಾಡೋದ್ರ ತೊಗರಿಗೆ ಈ ಒಂದು ಸೊರಗು ರೋಗ ಬರಲ್ಲ. ಸೊ ಈ ತರ ಪ್ರತಿಯೊಂದು ಬೆಳೆಗೆ ಈಗ ಮೆಕ್ಕೆಜೋಳ ಇತ್ತಂದ್ರೆ ನಾವು ಸೊ ಅದಕ್ಕೆ ಬೀಜೋಪಚಾರ ಅಂತ ಹೇಳ್ತಾ ನಮಗೆ ಅಜೋಸ್ಪೆರ್ಲಮ್ ಅಂತ 4 ಗ್ರಾಮ್ ರಂಜಕ ರಕ್ಷಣೆ ಜೀವಿ ಮತ್ತೆ ಟ್ರೈಕೋಡ್ರಮ. ಸೊ ಯಾಕಂದ್ರೆ ಇವನು ಉಪಯೋಗ ಮಾಡೋದ್ರಿಂದ ಗೊಬ್ಬರದ ಉಳಿತಾಯ ಜೊತೆಗೆ ನಾವು ರೋಗವನ್ನು ಹತೋಟಿ ಮಾಡಬಹುದು. ಯಾವ ತರ ನಾವು ರೋಗವನ್ನು ಹತೋಟಿ ಅಂದ್ರೆ ಈಗ ಮೆಕ್ಕೆಜೋಳಕ್ಕೆ ಟ್ರೈಕೋಡ್ರಮ ಅಂತ ಬರ್ತದೆ, ಅದರಲ್ಲಿ ಕಾಂಡ ಕೊಳೆ ರೋಗ ಅಂತ ಬರ್ತದೆ ಅಥವಾ ಸೊರಗು ರೋಗ ಅಂತ ಬರ್ತದೆ. ಸೊ ಅವನ್ನೆಲ್ಲ ನಾವು ಹತೋಟಿ ಮಾಡೋದು. ಈ ತರ ನಾವೊಂದು ಪ್ರತಿಯೊಂದು ಬೆಳೆಗೆ ಸೊ ಬೀಜೋಪಚಾರ ಯಾವುದೇ ಬೆಳೆ ಇರಲಿ ಸೊ ನಾವು ಬೀಜೋಪಚಾರ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಯಾವ ತರ ಅಂತಂದ್ರೆ ನಮ್ಮ ಮಕ್ಕಳಿಗೆ ಚುಚ್ಚುಮದ್ದು ಹಾಕ್ಸ್ತವಲ್ಲ, ಸೊ ಮುಂದೆ ಯಾವುದೇ ರೋಗ ಬರಬಾರ್ದು, ಆ ತರ ಕೀಟ ಬರಬಾರ್ದು ಅನ್ನೋಕ್ಕೋಸ್ಕರ ನಾವೇಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಈ ತರ ನಾವು ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಸೊ ಆ ತರ ಬೀಜೋಪಚಾರ ಮಾಡಿ ಭತ್ತಕ್ಕೂ ಅಷ್ಟೇ ನಾವು 1 kg ಭತ್ತಕ್ಕೆ ಒಂದು ಏನಂತಂದ್ರೆ 4 ಗ್ರಾಮ್ ಅಷ್ಟು ಅಜೋಸ್ಪೆರ್ಲಮ್, ಸೊ 4 ಗ್ರಾಮ್ ಅಷ್ಟು ರಂಜಕ ರಕ್ಷಣೆ ಜೀವಿ ಮತ್ತೊಂದು 4 ಗ್ರಾಮ್ ಅಷ್ಟು ಟ್ರೈಕೋಡ್ರಮ ಉಪಯೋಗ ಮಾಡೋದ್ರಿಂದ ಸೊ ಗೊಬ್ಬರದ ಉಳಿತಾಯ ಜೊತೆಗೆ ರೋಗವನ್ನು ನಾವು ಹತೋಟಿ ಮಾಡಬಹುದು. ಸೊ ಇವತ್ತು ನಾವು ಭತ್ತದ ಬಗ್ಗೆ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಅಡಿಕೆ ಬಿಟ್ರೆ ನಾವು ಭತ್ತವನ್ನೇ ಬೆಳೀತಾ ಇದ್ದೇವೆ ಹೆಚ್ಚಾಗಿ. ಫಸ್ಟ್ ಅಂದ್ರೆ ಅಡಿಕೆ ನಂತರ ನಾವೇನಂತ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದಾಗ ಭತ್ತವನ್ನು ಸಹ ಬೆಳೀತಿದ್ದೇವೆ. ಸೊ ಭತ್ತದಲ್ಲಿ ನಾವು ಬೇರೆ ಬೇರೆ ಪದ್ಧತಿಗಳಿದೆ. ಒಂದು ನಾವೇನಂತಂದ್ರೆ ಕೈಯಿಂದ ನಾಟಿ ಮಾಡಬಹುದು, ಅಥವಾ ನಾವೇನಂತಂದ್ರೆ ಇನ್ನೊಂದು ಕುರಿಯಿಂದ ಬಿತ್ತನೆ ಮಾಡಬಹುದು, ಮಿಷನ್ ಇಂದನೂ ಸಹ ಏನಂತ ನಾವು ಬಿತ್ತನೆ ಮಾಡಬಹುದು. ಸೊ ಇತ್ತೀಚಿನದಲ್ಲಿ ಈ ಸೊರಬ ಏರಿಯಾದಲ್ಲಿ ಏನಂತಂದ್ರೆ ರೈತರೆಲ್ಲ ಕೂರಿಗೆ ಬಿತ್ತನೆಯಿಂದ ಮಾಡ್ತಾ ಇದ್ದಾರೆ. ಸೊ ಯಾಕೆ ನಾವು ಕೂರಿಗೆ ಬಿತ್ತನೆ ಮಾಡ್ಬೇಕಂತಂದ್ರೆ
ನಮ್ಗೆ ಏನಂದ್ರೆ ಸರಿಯಾದ ಸಮಯಕ್ಕೆ ನಾವು ನಾಟಿ ಮಾಡ್ಬೇಕಾಗತ್ತೆ. ಅಂದ್ರೆ ಒಂದು ನಮ್ಮ ನೆಹರೂರು ಹೇಳ್ತಾ ಇದ್ದೆ, ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಬಟ್ ಅಗ್ರಿಕಲ್ಚರ್ ಕ್ಯಾನಾಟ್ ವೇಟ್ ಅಂದ್ರೆ ನಾವೇನಂತಂದ್ರೆ ಸರಿಯಾದ ಸಮಯಕ್ಕೆ ನಾವೇನಾದ್ರೂ ಕೆಲಸ ಕೃಷಿಯಲ್ಲಿ ತೊಡಗಲಿಲ್ಲ ಅಂತಂದ್ರೆ ನಮಗೆ ಹೆಚ್ಚಿನ ಇಳುವರಿ ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಸರಿಯಾದ ಸಮಯಕ್ಕೆ ನಾವೇನಂದ್ರೆ ಬಿತ್ತನೆ ಮಾಡಬೇಕು ಅಥವಾ ನಾಟಿ ಮಾಡಬೇಕು. ಸೊ ನಾಟಿ ಮಾಡ್ಬೇಕಂದ್ರೆ ನಮಗೆ ಆಳುಗಳು ಬಹಳ ಬೇಕಾಗ್ತವೆ. ಸೊ ಅದಕ್ಕೂ ಅಂದ್ರೆ ಎಟ್ ಎ ಟೈಮಿಗೆ ನಾವು ನಾಟಿ ಮಾಡಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ಏನಾದರೂ ಬಿತ್ತನೆ ಡಿಲೇ ಆದರೆ ಅಥವಾ ನಾಟಿ ಡಿಲೇ ಆದಾಗ ನಮಗೆಲ್ಲ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತವೆ. ಆ್ಯಕ್ಚುಲಿ ಈಗ ನಿಮಗೆ ಕಂದು ಜಿಗಿ ಹುಳು ಇರಬಹುದು ಅಥವಾ ಬೆಂಕಿ ರೋಗ ಅಂತ ಇರಬಹುದು, ಮತ್ತು ಬೇರೆ ಬೇರೆ ಇವನ್ ನಮಗೆ ಏನಂತಂದ್ರೆ ಭತ್ತ ಕಟಾವು ಸಮಯದಲ್ಲಿ ಏನಂತಂದ್ರೆ ಜಾಸ್ತಿ ಮಳೆ ಬರ್ಬೋದು. ಸೊ ಈ ತರ ನಾನಾ ಸಮಸ್ಯೆಗಳು ಬರ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ಹೋಗ್ಲಾಡ್ಸೋಸ್ಕರ ಬೇರೆ ಈಗ ನಮಗೆ ಅನುಕೂಲ ತಕ್ಕಂಗಿದ್ರೆ ಸೊ ನಾವು ಕೂರಿಗೆಯಿಂದ ಬಿತ್ತನೆ ಮಾಡ್ಬೋದು. ಸೊ ಕೂರಿಗೆಯಿಂದ ನಾವು ಹೆಂಗೆ ಈಗ ಬೇರೆ ಬೇರೆ ಬೆಳೆಗಳನ್ನ ಬಿತ್ತನೆ ಮಾಡ್ತಾವಲ್ಲ, ರಾಗಿ ಇರ್ಬೋದು, ಒಂದು ಮೆಕ್ಕೆಜೋಳ ಇರ್ಬೋದು, ತೊಗರಿ ಇರ್ಬೋದು, ಶೇಂಗಾ ಇರ್ಬೋದು. ಸೊ ಇವನ್ನೆಲ್ಲವೂ ನಾವೇನಂದ್ರೆ ಕೂರಿಗೆಯಲ್ಲಿ ಬಿತ್ತೇವೆ. ಸೊ ಅದೇ ತರ ನಾವು ಭತ್ತವನ್ನು ಸಹ ಏನಂತಂದ್ರೆ ನಮಗೆ ಕೂರಿಗೆಯಿಂದ ಬಿತ್ತನೆ ಮಾಡ್ಬೋದು. ಸೊ ಇದರಿಂದ ಲಾಭಗಳೇನಂತಂದ್ರೆ ಒಂದು ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡ್ತವೆ, ಇನ್ನೊಂದು ಆಳುಗಳ ಉಳಿತಾಯ ಮಾಡಬಹುದು, ಜೊತೆಗೆ ಬೀಜಗಳ ಉಳಿತಾಯ ಮಾಡಬಹುದು. ಸೊ ಈ ತರ ಸೊ ನಮಗೆ ಏನಂತ ಎಲ್ಲಿ ನೀರಿನ ಸಮಸ್ಯೆ ಇದೆ, ನೀರಿನ ಕೊರತೆ ಇದೆ, ಸೊ ಅಂತ ಸಂದರ್ಭದಲ್ಲಿ ನಾವೇನಂತಂದ್ರ ಈ ಕೂರಿಗೆ ಬಿತ್ತನೆಯನ್ನ ನಾವು ಮಾಡಬಹುದು. ಸೊ ಅದಕ್ಕೆ ಪ್ರಮುಖವಾಗಿ ಇದರಿಂದ ಏನು ಲಾಭ ಆಗ್ತೈತೆ ಅಂತ ಸೊ ಒಂದೇನಂತಂದ್ರೆ ನಾವು ನೀರಿನ ಉಳಿತಾಯ ಹೇಳಿದೆ ನಿಮಗೆ. ಈಗ ಟೇಲ್ ಎಂಡ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಈಗ ಮಲೆಬೆನ್ನೂರು ಅಲ್ಲಿ ನೀರು ಹೋಗ್ಬೇಕಾದ್ರೆ ಲಾಸ್ಟ್ ಎಂಡಿಗೆ ನೀರು ಸಿಗಂಗಿಲ್ಲ. ಸೊ ಅಂತ ರೈತರು ಏನ್ ಮಾಡ್ಬೇಕಂದ್ರೆ ಈ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ನಮ್ಗೆ ಏನಾಗ್ತೈತೆ ನೀರಿನ ಉಳಿತಾಯ ಮಾಡ್ಕೋಬಹುದು. ಸೊ ಯಾಕಂದ್ರೆ ಈಗ ನಾಟಿ ಪದ್ಧತಿಯಲ್ಲಿ ಮಾಡಿದಾಗ ನಮಗೆ 100% ನೀರನ್ನು ಮೇಂಟೈನ್ ಮಾಡಲೇಬೇಕು. ಅಪ್ ಟು ಕಟಾವ್ ಒಂದು 15-20 ವರೆಗೂ ನಾವೇನಂತಂದ್ರೆ ಸುಮಾರು 2 ಅಥವಾ 2.5 ಇಂಚಷ್ಟು ನೀರನ್ನ ಗದ್ದೆಯಲ್ಲಿ ನಿಲ್ಲಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಏನಂತಂದ್ರೆ ನಾವು ಈ ಕೂರಿಗೆ ಬಿತ್ತನೆ ಮಾಡೋದ್ರಿಂದ ನಾವು ಸುಮಾರು ಏನಂದ್ರೆ ನೀರಿನ ಉಳಿತಾಯ ಮಾಡ್ಬೋದು. ಒಂದು 25-30 ನಾವೇನಂದ್ರೆ ಉಳಿತಾಯ ಮಾಡ್ಬೋದು. ಸುಮಾರು ನಾವು ಅಂದಾಜು ಒಂದು ಎಕರೆ ಭತ್ತವನ್ನು ಬೆಳಿಬೇಕಾದ್ರೆ 1 ಕೋಟಿ ಲೀಟರ್ ಅಷ್ಟು ನೀರು ಬೇಕು. ಆದ್ರೆ ನಾವು ಏನಾದ್ರೂ ಈ ಕೂರಿಗೆ ಬಿತ್ತನೆ ಮಾಡೋದ್ರೆ ಸುಮಾರು 40-45 ಲಕ್ಷಷ್ಟು ನಮಗೆ ನೀರು ಬೇಕಾಗ್ತದೆ. ಸೊ ಅದ್ರ ಜೊತೆಗೆ ಆಳುಗಳ ಉಳಿತಾಯ ಮಾಡ್ಬೋದು ಮತ್ತೆ ಡೀಸೆಲ್ ಉಳಿತಾಯನೂ ಮಾಡ್ಬೋದು. ಯಾಕಂದ್ರೆ ನಾವೇನಂತಂದ್ರೆ ಈ ನಾಟಿ ಮಾಡ್ಬೇಕಾದ್ರೆ ನಾವೆಲ್ಲ ಏನಂತಂದ್ರೆ ಪಡ್ಲಿಂಗ್ ಮಾಡ್ತೇವೆ, ರೊಳ್ಳಿ ಹೊಡೆಯೋದು ಅಂತ ಹೇಳ್ತಾರ. ಸೊ ರೊಳ್ಳಿ ಹೊಡೆಯಕ್ಕೆ ಬಹಳ ಬೇಕಾಗ್ತದೆ. ಆಕ್ಚುಲಿ ಬೇರೆ ಬೇರೆ ಬೇಸಾಯ ಕ್ರಮಗಳನ್ನ ಅನುಸರಿಸ್ತವೆ. ಸೊ ಹಿಂಗಾಗಿ ಇಲ್ಲಿ ಏನಿರಂಗಿಲ್ಲ, ನಾವು ಚೆನ್ನಾಗಿ ಲ್ಯಾಂಡ್ ಅನ್ನ ಪ್ರಿಪೇರ್ ಮಾಡಿ ನಂತರ ಕೂರಿಗೆಯಿಂದ ಬಿತ್ತನೆ ಮಾಡಬಹುದು. ಸೊ ಇದರಿಂದ ನಾವೇನಂತಾರೆ ಸೊ ಒಂದು 15-20 ಲೀಟರ್ ಅಷ್ಟು ಸೊ ನಾವು ಡೀಸೆಲ್ ಅನ್ನ ಉಳಿತಾಯ ಮಾಡಬಹುದು. ಸಮಯದ ಉಳಿತಾಯ ಅದು ಬಹಳ ಇಂಪಾರ್ಟೆಂಟ್. ಸೊ ಈಗ ನಾಟಿ ಮಾಡ್ಬೇಕಾದ್ರೆ ಸುಮಾರು 5ರಿಂದ ಆಳು ಬೇಕು ಒಂದು ಎಕರೆಗೆ. ಸೊ ಇದೇನಂತ ನಾವು ಕೂರಿಗೆಯಿಂದ ಒಂದು ಇಬ್ಲಾರ್ ಲೇಬರ್ ಇದ್ರೆ ಸುಮಾರು ದಿನಕ್ಕೆ ಒಂದು ಟ್ರ್ಯಾಕ್ಟರ್ ಇದ್ರೆ ಒಂದು 15-20 ಎಕರೆ ಮಾಡಿ ಬಿತ್ತನೆ ಮಾಡ್ಕೋಬಹುದು. ಅಥವಾ ನಾವು ಈ ಒಂದು ಎತ್ತಿಂದ ಸಹ ಏನಂತಂದ್ರೆ ದಿನಕ್ಕೆ ಒಂದು 4ರಿಂದ 5 ಎಕರೆ ಬಿತ್ತನೆ ಮಾಡೋದು. ಜೊತೆಗೆ ರಸಗೊಬ್ಬರಗಳು ಉಳಿತಾಯ ಮಾಡಬಹುದು ಈ ಒಂದು ಕೂರಿಗೆ ಬಿತ್ತನೆ ಸುಮಾರು 25-30%. ಯಾಕಂದ್ರೆ ನಾವು ನಾಟಿ ಮಾಡಿದಾಗ ನಾವು ನೀರನ್ನ ಕಂಟಿನ್ಯೂಸ್ ನಿಲ್ಲಿಸ್ಬಿಡ್ತೇವೆ. ಅವಾಗ ಏನಾಗ್ತದೆ ನಾವು ಹಾಕಿದ ಗೊಬ್ಬರ ಎಲ್ಲ ಭೂಮಿಯಲ್ಲಿ ಹಿಂಗ್ ಹೋಗ್ಬಿಡುತ್ತೆ. ಸೊ ಹಂಗಾಗಿ ನಾವು ರಾಸಾಯನಿಕ ಗೊಬ್ಬರನ ಉಳಿತಾಯ ಮಾಡಬಹುದು. ಸೊ ಇದಕ್ಕೆ ಬಿತ್ತನೆ ಬೀಜನೂ ಸಹ ಬಹಳ ಕಡಿಮೆ, 10-12 kg. ನಾವೇನಾದ್ರೂ ನಾಟಿ ಮಾಡಕ್ಕೆ ಸುಮಾರು ಎಕರೆಗೆ 25 kg ಬೇಕು. ಸೊ ಬಿತ್ತನೆ ಬೀಜಲ್ಲೂ ಸಹ ಏನಂತ ಉಳಿತಾಯ ಮಾಡಬಹುದು. ಮತ್ತೆ ರೋಗ ಮತ್ತೆ ಕೀಟ ಬಾಧು ಸಹ ಏನಂತಂದ್ರೆ ಈ ಕೂರಿಗೆ ಬಿತ್ತನೆಯಿಂದ ಕಡಿಮೆ, ಮತ್ತೆ ಜೋಳಾಗೋದು ಸಹ ಏನಂತಂದ್ರೆ ಕಡಿಮೆ. ಆಮೇಲೆ ಒಂದು ಬೇಸಾಯದ ಖರ್ಚು ಸಹ ಕಡಿಮೆ. ಯಾಕಂದ್ರೆ ನಮ್ಮ ನಾಟಿ ಮಾಡಬೇಕು, ಅದ್ರ ಒಳ್ಳೆ ಹೊಡಿಬೇಕು ಅಂದಾಗ ನಮಗೆ ಟ್ರ್ಯಾಕ್ಟರಿ ಜೊತೆಗೆ ನಮಗೆ ಆಳುಗಳು ಜಾಸ್ತಿ ಬೇಕಾಗ್ತವೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ಮೊಬೈಲ್ ನಂಬರು 944-9069-274 ನೀವು ಕರೆ ಮಾಡಬಹುದು. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.